ಹಲೋ ಹಾಯ್ ನಮಸ್ಕಾರ. ಗದ್ದಪ್ಪ ಇಷ್ಟು ಸರ್ ಎಂಬ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಯಾರೆಲ್ಲ ಗದ್ದಪ್ಪ ಇಷ್ಟು ಸರ್ ಎಂಬ ಯೂಟ್ಯೂಬ್ ಚಾನಲ್ನ ವೀಕ್ಷಣೆ ಮಾಡ್ತಿದ್ದೀರಾ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ಈ ಗದ್ದಪ್ಪ ಇಷ್ಟು ಸರ್ ಎಂಬ ಯೂಟ್ಯೂಬ್ ಚಾನಲ್ನ ಪ್ರೋತ್ಸಾಹಿಸಬೇಕಂತ, ಇನ್ನೂ ಉತ್ತಮವಾದ ತರಗತಿಯನ್ನು ನೀಡಲು ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಇವತ್ತಿನ ವಿಷಯ SSLC ಪರೀಕ್ಷೆ ಇನ್ನೇನು ಪ್ರಾರಂಭವಾಗಿದ್ದಾವ. ಆ ನಿಟ್ಟಿನಲ್ಲಿ ಸಮಾಜ ವಿಜ್ಞಾನದ ವಿಷಯದ ಒಂದು ಬಹುಮುಖ್ಯವಾಗಿರ್ತಕ್ಕಂಥ 5 ಅಂಕದ ಕಡೆ ನಾನು ಇವತ್ತು ಬಂದಿದ್ದೇನೆ. ಎಲ್ಲರೂ 5 ಅಂಕವನ್ನು ತೆಗೆದುಕೊಳ್ಬೇಕು. ಆ ಒಂದು ನಿಟ್ಟಿನಲ್ಲಿ ಇವತ್ತು ಸುಮಾರು 3 ಭೂಪಟವನ್ನು, ಭಾರತ ನಕ್ಷೆಯನ್ನು ನಾನು ನಿಮಗೆ ತಿಳಿಸ್ಕೊಡಲು ಈ ಒಂದು ತರಗತಿಯನ್ನು ತೆಗೆದುಕೊಂಡಿದ್ದೀನಿ. ಸೊ ಮೊದಲಿಗೆ ನೋಡಿಬಿಡೋಣ. ನಿಮಗೆ ನೀಡಿರುವ ಒಂದು ಭಾರತ ನಕ್ಷೆ ಕೊಡ್ತಾರೆ. ಆ ನಕ್ಷೆಯಲ್ಲಿ ಕೆಳಗಿನ ಯಾವುದಾದ್ರು 5 ಗುರುತಿಸ್ಬೇಕಾಗ್ತದೆ. ಇಲ್ಲಿ ಸುಮಾರು 1 2 3 4 5 6 7 ಪಾಯಿಂಟ್ ಕೊಟ್ಟಿದ್ದಾರೆ. ಇದರಲ್ಲಿ 5 ಗುರುತು ಮಾಡಬೇಕಾಗತ್ತೆ. ಸೊ 5 ಗುರುತು ಮಾಡಬೇಕಾಗತ್ತಾ. ಮೊದಲು ನಾಗಾರ್ಜುನ ಸಾಗರ ಅಂತಿದೆ. ನಾಗಾರ್ಜುನ ಸಾಗರ. ಸೊ ಎಲ್ಲಿ ಬರುತ್ತಿದ್ದು ಸಾಗರ ಅಂದರೆ ಈ ಥರ ಪಾಯಿಂಟ್ ಮಾಡಬೇಕು. ನಾಗಾರ್ಜುನ ಸಾಗರ ಇಲ್ಲಿ ಪಾಯಿಂಟ್ ಮಾಡಿದ್ದೀನಿ ನಾನು ಭಾರತ ನಕ್ಷೆಯಲ್ಲಿ ನೋಡಬೇಕು. ಈ ರೀತಿ ನಾಗಾರ್ಜುನ ಸಾಗರ. ಸೊ ಇದು ನಾಗಾರ್ಜುನ ಸಾಗರ ಅಂತ ಈ ಥರ ಇಲ್ಲಿ ಈ ಪಾಯಿಂಟ್ ಮಾಡಬೇಕಾಗುತ್ತೆ. ನಾಗಾರ್ಜುನ ಸಾಗರ ಅಂದರೆ ಇದು ಪ್ರಸ್ತುತ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ನಿಮ್ಗೆ ಗೊತ್ತಿರಬೇಕು ಆಂಧ್ರ ಪ್ರದೇಶ ಯಾವ್ಯಾವ ರಾಜ್ಯಗಳಲ್ಲಿ ಬರ್ತವೆ. ನೆಕ್ಸ್ಟ್ ಮುಂದುವರೆದು ಇನ್ನೊಂದು ನೋಡೋಣ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇಲ್ಲಿ ಟಿಕ್ ಆಗಿದೆ ನೋಡಿ. ಇದು ಕೂಡ ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಬರಬೇಕು. ಇಷ್ಟು ಬರೆದ್ರೆ 2 ಅಂಕ ನಿಮ್ದಾಗುತ್ತೆ. ಮುಂದಿನ ಪ್ರಶ್ನೆ, ಕೋರಮಂಡಲ ತೀರ. ಏನು ಕೋರಮಂಡಲ ತೀರ ಅಂದರೆ ಈ ತಮಿಳುನಾಡಿನ ಕರಾವಳಿ ತೀರದ ಹಿಂದುಗಡೆ ಕಾಣುತ್ತದೆ. ಇದು ತಮಿಳುನಾಡಿನ ಕರಾವಳಿ ತೀರ. ಇದು ತೀರದ ಹಿಂದುಗಡೆ ಪ್ರದೇಶ ಏನಿದೆ ಇದನ್ನು ಕೋರಮಂಡಲ ತೀರ ಅಂತ ಕರಿತೀವಿ. ಈ ರೀತಿ ಗುರುತು ಮಾಡಿದರೆ 1 ಅಂಕ ನಿಮ್ಮದಾಗುತ್ತೆ. ತಮಿಳುನಾಡಿನ ಹಿನ್ನೀರ ಪ್ರದೇಶ, ತಮಿಳುನಾಡಿನ ಕರಾವಳಿ ಪ್ರದೇಶದ ಹಿಂದು ಭಾಗವೇ ಕೋರಮಂಡಲ ತೀರ. ಇಷ್ಟು ಗುರುತು ಮಾಡಿದರೆ ಮಕ್ಕಳು ಇಷ್ಟು ಗೊತ್ತಿರಬೇಕು. ಇಷ್ಟು ಗೊತ್ತಾದ್ರೆ 1 ಅಂಕ ನಿಮ್ಮದು. ಮುಂದಿನ ಪ್ರಶ್ನೆ, ವಿಂಧ್ಯ ಪರ್ವತ ಎಲ್ಲಿ ಕಂಡು ಬರ್ತವೆ ಅಂದ್ರೆ ಭಾರತದ ಮಧ್ಯಭಾಗದಲ್ಲಿ, ಮಧ್ಯಪ್ರದೇಶದ ಭಾಗದಲ್ಲಿ, ಭಾರತದ ಮಧ್ಯಭಾಗದಲ್ಲಿ ನೋಡಿ. ಕರೆಕ್ಟ್ ಮಧ್ಯಭಾಗ ಇದು. ಇಲ್ಲಿ ಕಾಣಿಸ್ತಿದಲ್ಲ ನೋಡಿ, ಇಲ್ಲಿ ಟಿಕ್ ಮಾಡಿದ್ದಾರೆ ನೋಡಿ. ಇದು ವಿಂಧ್ಯ ಪರ್ವತ. ವಿಂಧ್ಯ ಪರ್ವತ ಇಷ್ಟು ಮಾಡಿದರೆ 1 ಅಂಕ ನಿಮ್ಮದು. ಭಾರತದ ಮಧ್ಯಭಾಗದಲ್ಲಿ ಬರ್ತದೆ ನೆನ್ಪಿಟ್ಕೊಳ್ಳಿ ವಿಂಧ್ಯ ಪರ್ವತ. ಪಾಕ್ ಜಲಸಂಧಿ. ಪಾಕ್ ಜಲಸಂಧಿ ಅಂದ್ರೆ ಪಾಕಿಸ್ತಾನ ಇಲ್ಲಿ ಬರುತ್ತೆ, ಇಲ್ಲಿ ಗುರುತು ಮಾಡೋದಲ್ಲ. ಪಾಕ್ ಜಲಸಂಧಿ ಭಾರತದ ದಕ್ಷಿಣಕ್ಕೆ ಬರುತ್ತೆ. ಇಲ್ಲಿ ಗುರುತು ಮಾಡಿದ್ದಾರೆ ನೋಡಿ, ಇಲ್ಲಿ ಟಿಕ್ ಮಾಡಿದ್ದಾರೆ ನೋಡಿ. ಇದು ಪಾಕ್ ಜಲಸಂಧಿ. ಎಷ್ಟು ಇನ್ನು ಮುಂದುವರೆದು ಉತ್ಕಲ ತೀರ. ಉತ್ಕಲ ತೀರ ಅಂದರೆ ಇದು ಯಾವುದು? ಇದನ್ನು ಕೂಡ ಈ ಒರಿಸ್ಸಾ ರಾಜ್ಯದಲ್ಲಿ ಬರ್ತಕ್ಕಂಥದ್ದು. ಒರಿಸ್ಸಾದ ಒಂದು ಕಡಲ ತೀರ ಪ್ರದೇಶ. ಇದನ್ನು ಉತ್ಕಲ ತೀರ ಅಂತ ಕರಿತೀವಿ. ಇದನ್ನು ಕೋರಮಂಡಲ ತೀರ ಅಂತ ಕರೀತೀವಿ, ಉತ್ಕಲ ತೀರ ಅಂತ ಕರಿತೀವಿ. ಇಲ್ಲಿ ಗುರುತು ಮಾಡಿದ್ದಾರೆ ನೋಡಿ, ಇದು ಉತ್ಕಲ ತೀರ. ಇಷ್ಟು ಮಾಡಿದರೆ 1 ಅಂಕ ನಿಮ್ಮದು. ಭಾರತದ ಹೆಬ್ಬಾಗಿಲು ಏನು ದೆಹಲಿನಾ? ನೋ, ದೆಹಲಿ ಅಲ್ಲ. ಇಲ್ಲಿ ಕಾಣಿಸ್ತಿದಲ್ಲ, ಇದು ಯಾವುದು? ಇದು ಮಹಾರಾಷ್ಟ್ರ. ಇಲ್ಲಿ ಬರ್ತಕ್ಕಂಥದ್ದು ಬಾಂಬೆ. ಅಂದರೆ ಭಾರತದ ಹೆಬ್ಬಾಗಿಲು ಯಾವುದಂದರೆ ಬಾಂಬೆ. ಇದು ಹೈದರಾಬಾದ್ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ನಿಲ್ದಾಣ. ಈ ರೀತಿಯಾದಂಥ ನೀವು ಸರಿಯಾಗಿ ನೋಡಿಕೊಂಡ್ರೆ ಅಂದರೆ ನಿಮಗೆ 5 ಅಂಕ ಬರ್ತಾವ. ನೆಕ್ಸ್ಟ್ ಇನ್ನೊಂದು ಮ್ಯಾಪ್ ಕಡೆ ಹೋಗ್ಬಿಡೋಣವಾ? ಓಕೆ, ಇನ್ನೊಂದು ಸರಿ ನೋಡ್ತೀರಾ, ನೀಟಾಗಿ ನೋಡ್ಕೊಳ್ಳಿ. ಇನ್ನೊಂದು ಸರಿ ಹೇಳ್ಬಿಡ್ಲಾ? ಚಿಕ್ಕದಾಯ್ತಿದು, ನೋಡ್ಕೊಳ್ಳಿ. ಸೊ ವಿಂಧ್ಯ ಪರ್ವತ ಭಾರತದ ಮಧ್ಯಭಾಗದಲ್ಲಿ ಬರುತ್ತೆ. ಭಾರತದ ಹೆಬ್ಬಾಗಿಲು ಪಶ್ಚಿಮಕ್ಕೆ ಬರುತ್ತೆ, ಅದು ಮುಂಬೈ. ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅದು ಹೈದರಾಬಾದ್ನಲ್ಲಿ ಬರುತ್ತೆ. ಈ ಪೂರ್ವಕ್ಕೆ ಹೈದರಾಬಾದ್ ಇಲ್ಲಿದೆ. ನಾಗಾರ್ಜುನ ಸಾಗರ ಯೋಜನೆ ಇದು ಕೂಡ ಹೈದರಾಬಾದ್ನಲ್ಲಿ ಬರುತ್ತೆ, ಆಂಧ್ರ ಪ್ರದೇಶದಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ. ಕೋರಮಂಡಲ ತೀರ ತಮಿಳುನಾಡಿನ ಹಿನ್ನೀರ ಪ್ರದೇಶ ನೋಡ್ತೀವಿ. ಪಾಕ್ ಜಲಸಂಧಿ ಇದು ಕೆಳಗಡೆ, ಇಲ್ಲಿ ಬಂಗಾಳಕೊಲ್ಲಿಯಲ್ಲಿ ಬರ್ತಕ್ಕಂಥದ್ದು ಕೆಳಗಡೆ, ಪೂರ್ತಿ ಕೆಳಗಡೆ. ಅನಂತರ ಉತ್ಕಲ ತೀರ ಬರ್ತಕ್ಕಂಥದ್ದು ಒರಿಸ್ಸಾದ ಒಂದು ಕಡಲ ತೀರ ಪ್ರದೇಶ ಅಂತ ನೋಡ್ತೀವಿ. ಇಷ್ಟು ಬರೆದ್ರೆ ನಿಮಗೆ 5 ಅಂಕ ಸಿಗುತ್ತೆ. ಇನ್ನೊಂದು 5 ಅಂಕದ ಒಂದು ಮ್ಯಾಪ್ ಕಡೆ ಹೋಗೋಣ. ಇಲ್ಲಿ ಪ್ಲೇಸ್ ಕೊಟ್ಟಿದ್ದಾರೆ: ಕರ್ಕಾಟಕ ಸಂಕ್ರಾಂತಿ ವೃತ್ತ, ಕೋಶಿ ಅಣೆಕಟ್ಟು, ಕೈಗಾ, ವಿಶಾಖಪಟ್ಟಣಂ, ಮನ್ನಾರ್ಕಾರಿ, ಕೃಷ್ಣ ಮೇಲ್ದಂಡ ಯೋಜನೆ, ಗೌಹಾಟಿ ಅಥವಾ ಗುವಾಹಟಿ. ಸೊ ಎಲ್ಲಿ ಬರುತ್ತೆ ಅಂತ ಗುರುತು ಮಾಡಬೇಕು. ಕರ್ಕಾಟಕ ಸಂಕ್ರಾಂತಿ ವೃತ್ತ ಇಲ್ಲಿ ನೋಡಿ ಎಳೆದಿದ್ದಾರೆ. ಈ ಒಂದು ಭಾರತದ ಒಂದು ಮಧ್ಯಭಾಗ ಅನ್ಕೋರಿ. ಈ ಗೆರೆ ಎಳೆದಿದ್ದಾರಲ್ಲ, ಇದು ಕರ್ಕಾಟಕ ಸಂಕ್ರಾಂತಿ ವೃತ್ತ. ಈ ರೀತಿ ಹೇಳಬೇಕು. ಹೇಳೋದು ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂತ ಬರಬೇಕು. 1 ಅಂಕ ನಿಮ್ಮದು. ಕೋಶಿ ಅಣೆಕಟ್ಟು ಇಲ್ಲಿದೆ ನೋಡಿ. ಕೋಶಿ ಅಣೆಕಟ್ಟು ಈ ಬಿಹಾರದ ಕಣ್ಣೀರ ನದಿ ಅಂತ ಕರಿತೀವಿ. ಈ ರೀತಿ ಅಣೆಕಟ್ಟು ಇಲ್ಲಿ ಈ ರೀತಿ ತೋರಿಸ್ಬೇಕು. ಇದು ಎಲ್ಲಿ ಬರುತ್ತಪ್ಪ ಅಂದರೆ ಬಿಹಾರದಲ್ಲಿ ಬರುತ್ತೆ ಅಂತ ನೋಡ್ತೀವಿ. ಮುಂದುವರೆದು ಕೈಗಾ
ಇಲ್ಲಿದೆ ನೋಡಿ ಕೈಗ. ಇದು ಪ್ರಸ್ತುತ ಎಲ್ಲಿ ಬರುತ್ತೆ ಗೊತ್ತಾ? ಕೈಗ ನಮ್ಮ ಕೈಗ ಅಣುಸ್ಥಾವರ ಅಂತ ಕಾರವಾರದಲ್ಲಿ ಬರ್ತಕ್ಕಂಥದ್ದು ಕೈಗೆ ಅಣುಸ್ಥಾವರ. ಇಲ್ಲಿ ನೀವು ಟಿಕ್ ಮಾಡಬೇಕಾಗತ್ತೆ. ವಿಶಾಖಪಟ್ಟಣ ಇಲ್ಲಿ ನೋಡಿ, ವಿಶಾಖಪಟ್ಟಣ ಪ್ಲೇಸ್ ಇಲ್ಲಿದೆ. ಇದು ಆಂಧ್ರ ಪ್ರದೇಶದಲ್ಲಿ ಬರ್ತಕ್ಕಂಥದ್ದು ವಿಶಾಖಪಟ್ಟಣ, ಇಲ್ಲಿ ಟಿಕ್ ಮಾಡ್ತಾರೆ. ನೆಕ್ಸ್ಟ್ ಮನ್ನಾರ್ ಕಾರಿ ಇಲ್ಲಿ ನೋಡಿ, ಪಾಕ್ ಜಲಸಂಧಿ ಮೇಲ್ಗಡೆನೆ ಈ ರೀತಿ ತೋರಿಸ್ಬೇಕು. ಇದು ಮನ್ನಾರ್ ಕಾರಿ. ಎಷ್ಟು ಇನ್ನೂ ಮುಂದುವರೆದು ಕೃಷ್ಣ ಮೇಲ್ದಂಡ ಯೋಜನೆ ಇಲ್ಲಿದೆ ನೋಡಿ. ಕೃಷ್ಣ ಮೇಲ್ದಂಡ ಯೋಜನೆ ನಮ್ಮ ಬಿಜಾಪುರದಲ್ಲಿ ಬರ್ತಕ್ಕಂಥದ್ದು. ಆಲಮಟ್ಟಿ ಕೃಷ್ಣ ಮೇಲ್ದಂಡ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಬರಬೇಕು. ಗುವಾಹಟಿ ಇಲ್ಲಿ ಟಿಕ್ ಮಾಡಿ. ಇದು ಅಸ್ಸಾಂನಲ್ಲಿ ಬರ್ತಕ್ಕಂಥದ್ದು, ಅಸ್ಸಾಂನಲ್ಲಿ ಬರ್ತಕ್ಕಂಥ. ಈ ರೀತಿಯಾಗಿ ನೀವು ಒಂದು ಯೋಜನೆಯನ್ನು ತಯಾರು ಮಾಡಿಕೊಂಡು ಈ ರೀತಿಯಾಗಿ ನೀವು ಬರೆದ್ರೆ 5 ಅಂಕ ನಿಮ್ಗೆ. ಇನ್ನೊಂದ್ಸರಿ ರಿಪೀಟ್ ಮಾಡಿಬಿಡ್ತೀನಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ ಅಂದ್ರೆ ಭಾರತದ ಮಧ್ಯಭಾಗದಲ್ಲಿ ಒಂದು ಏರಿಯಾ ಹೇಳ್ರಿ. ಕರ್ಕಾಟಕ ಸಂಕ್ರಾಂತಿ ವೃತ್ತ. ಕೋಶಿ ಅಣೆಕಟ್ಟು ಅಂದರೆ ಅದು ಎಲ್ಲಿ ಬರುತ್ತೆ? ಬಿಹಾರದಲ್ಲಿ. ಇದು ಬಿಹಾರ ಪ್ರದೇಶ, ಬಿಹಾರದಲ್ಲಿ ಬರುತ್ತೆ. ಕೃಷ್ಣ ಮೇಲ್ದಂಡೆ ಅಂದರೆ ಅದು ಕರ್ನಾಟಕದಲ್ಲಿ ಬರುತ್ತೆ. ಕೈಗ ಅದು ಕೂಡ ಕರ್ನಾಟಕದಲ್ಲಿ ಬರುತ್ತೆ. ವಿಶಾಖಪಟ್ಟಣ ಅದು ಕೂಡ ಆಂಧ್ರ ಪ್ರದೇಶದಲ್ಲಿ ಬರುತ್ತೆ. ಜಸ್ಟ್ ಗುವಾಹಟಿ ಅದು ಅಸ್ಸಾಂನಲ್ಲಿ ಬರುತ್ತೆ ಅಂತ ನೋಡ್ತೀವಿ. ಮನ್ನಾರ್ ಕಾರಿ ಒಂದು ಬಂಗಾಳಕೊಲ್ಲಿಯಲ್ಲಿ ಬರುತ್ತೆ ಅಂತ ನೋಡ್ತೀವಿ. ಒಟ್ಟಿನಲ್ಲಿ ಇಲ್ಲಿ 7 ಪ್ಲೇಸ್ಗಳು 7 ಗುರ್ತು ಮಾಡಿ. ಯಾಕಂದರೆ 1 ಅಥವಾ 2 ತಪ್ಪಾದರೂ ಕೂಡ 5 ಸರಿ ಆಗ್ತಾವ ಅಂತ 5 ಅಂಕ ನಿಮ್ದಾಗ್ತೆ ಅನ್ನುವಂಥದ್ದು ಮಕ್ಕಳೇ. ಮುಂದುವರೆದು ಇನ್ನೊಂದು ಮ್ಯಾಪ್ ಕಡೆ ಹೋಗೋಣ ಅಂತ. ಓಕೆ, ಈ 3ನೇ ಮ್ಯಾಪು. ಇಲ್ಲಿ ಕೋರಮಂಡಲ ತೀರ್ ಅಂತಿದೆ, ಬಾಕ್ರನಂಗಲ್ ಯೋಜನೆ ಅಂತಿದೆ, ಕಾಂಡ್ಲಾ ಬಂದೂರ್ ಅಂತಿದೆ, ಜಮ್ಶೆಡ್ಪುರ್ ಅಂತಿದೆ, ನರ್ಮದಾ ನದಿ ಅಂತಿದೆ, ಗುವಾಹಟಿ ಅಂತಿದೆ, ಭದ್ರಾವತಿ ಅಂತಿದೆ. 1 2 3 4 5 6 7 ಪ್ಲೇಸ್ಗಳಿದಾವೆ. ನೋಡ್ಕೊಂತ ಹೋಗೋಣ ಅಂತ. ಸೊ ಇಲ್ಲಿ ಬಾಕ್ರನಂಗಲ್ ಯೋಜನೆ ನೋಡಿ, ಇದು ಪಂಜಾಬ್ನಲ್ಲಿ ಬರ್ತಕ್ಕಂಥದ್ದು. ಇಲ್ಲಪ್ಪ ಅಂದರೆ ಪಂಜಾಬ್ನಲ್ಲಿ ಬರ್ತಕ್ಕಂಥ ಬಾಕ್ರನಂಗಲ್ ಯೋಜನೆ ಈ ಥರ ತೋರಿಸಿದ್ರೆ ಸಾಕು. ಸೊ ಇಲ್ಲಿ ಕಾಂಡ್ಲಾ ಬಂದೂರು ಎಲ್ಲಿ ಬರುತ್ತೆ? ಕಾಂಡ್ಲಾ ಬಂದೂರು ನೋಡಿ, ಈ ಗುಜರಾತ್ನಲ್ಲಿ ಬರ್ತಕ್ಕಂಥದ್ದು ಕಾಂಡ್ಲಾ ಬಂದೂರು. ಎಷ್ಟು ತೋರಿಸಿದ್ರೆ 2 ಅಂಕ ನಿಮ್ದಾಗುತ್ತೆ. ನೆಕ್ಸ್ಟ್ ಜಮ್ಶೆಡ್ಪುರ, ಇದು ಜಾರ್ಖಂಡ್ನಲ್ಲಿ ಬರ್ತಕ್ಕಂಥದ್ದು ಜಮ್ಶೆಡ್ಪುರ ನೋಡಿ, ಇಲ್ಲಿ ಗುರುತಿಸಿದ್ರೆ 3 ಅಂಕ ನಿಮ್ದಾಗುತ್ತೆ. ನೆಕ್ಸ್ಟ್ ಗುವಾಹಟಿ, ನಾವಾಗಲೇ ಹೇಳಿದೆ ಅಸ್ಸಾಂನಲ್ಲಿ ಬರ್ತಕ್ಕಂಥದ್ದು ಗುವಾಹಟಿ. ನೆಕ್ಸ್ಟ್ ಭದ್ರಾವತಿ, ಈ ಭದ್ರಾವತಿ ಕಾರ್ಖಾನೆ ಎಲ್ಲಿದೆ? ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು. ಕೋರಮಂಡಲ ತೀರ ನಿಮ್ಗೆ ಹೇಳಿದೆ, ತಮಿಳುನಾಡಿನ ಹಿನ್ನೀರು ಪ್ರದೇಶ, ಅದನ್ನು ಕೋರಮಂಡಲ ತೀರ ಅಂತ ಕರಿತೀವಿ. ಇದು ತಮಿಳುನಾಡಿನ ಹಿನ್ನೀರು ಪ್ರದೇಶ ಕೋರಮಂಡಲ ತೀರ. ಸೊ ಇಷ್ಟಿದೆ. ಇದೊಂದು ನರ್ಮದಾ ನದಿಯನ್ನು ತೋರಿಸ್ಬೇಕಾಗಿತ್ತು. ಇಲ್ಲಿ ಇರ್ತಕ್ಕಂಥದ್ದು ಅದನ್ನು ಮಧ್ಯಭಾಗದಲ್ಲಿ ಇರ್ತಕ್ಕಂಥದ್ದು ನರ್ಮದಾ ನದಿ. ಇಷ್ಟು ತೋರಿಸಿದ್ರೆ ನಿಮಗೆ ಸರಿ ಸುಮಾರು 5 ಅಂಕ ನಿಮ್ಮದಾಗುತ್ತೆ. ಇನ್ನೊಂದು ಸರಿ ರಿಪೀಟ್ ಮಾಡಿಬಿಡ್ತೇನೆ ನೋಡಿ. ಬಾಕ್ರನಂಗಲ್ ಯೋಜನೆ ಅಂದರೆ ಪಂಜಾಬ್ ನೆನಪು ಬರ್ಬೇಕು. ನೀವು ಪಂಜಾಬ್ನಲ್ಲಿ ಗುರ್ತು ಮಾಡಬೇಕು. ಕಾಂಡ್ಲಾ ಬಂದೂರು ಅಂದರೆ ಗುಜರಾತ್ ನೆನಪು ಬರ್ಬೇಕು ನಿಮಗೆ. ಜಮ್ಶೆಡ್ಪುರ ಅಂದರೆ ನಿಮಗೆ ಜಾರ್ಖಂಡ್ ನೆನಪು ಬರಬೇಕು. ಗುವಾಹಟಿ ಅಂದರೆ ಅಸ್ಸಾಂ ನೆನಪು ಬರಬೇಕು. ನೆಕ್ಸ್ಟ್ ಭದ್ರಾವತಿ ಅಂದರೆ ಕರ್ನಾಟಕ ನೆನಪು ಬರಬೇಕು. ಕೋರಮಂಡಲ್ ತೀರ ಅಂದರೆ ತಮಿಳ್ನಾಡು ನೆನಪು ಬರಬೇಕು. ಎಷ್ಟು ನೆನಪಿಗೆ ಬಂದರೆ 5 ಅಂಕ ನಿಮ್ಮದಾಗುತ್ತೆ. ಹಂಗಾಗಿ ಸರಿಯಾದ ರಾಜ್ಯಗಳ ಬಗ್ಗೆ ನಿಮಗೆ ಒಂದು ಭಾರತದ ಮ್ಯಾಪಿನ ಬಗ್ಗೆ, ನಕಾಶೆ ಬಗ್ಗೆ, ಯಾವ ರಾಜ್ಯ ಎಲ್ಲಿ ಬರುತ್ತೆ, ಉತ್ತರಕ್ಕೆ ಬರ್ತಕ್ಕಂಥ ರಾಜ್ಯಗಳೆಷ್ಟು, ದಕ್ಷಿಣಕ್ಕೆ ಬರ್ತಕ್ಕಂಥ ರಾಜ್ಯಗಳೆಷ್ಟು, ಮಧ್ಯ ಭಾರತದಲ್ಲಿ ಬರ್ತಕ್ಕಂಥ ರಾಜ್ಯಗಳೇ ಯಾವುವು ಅನ್ನುವಂಥ, ಪೂರ್ವಕ್ಕೆ ಬರ್ತಕ್ಕಂಥ ರಾಜ್ಯಗಳೇ ಯಾವುವು ಅನ್ನುವಂಥ ಒಂದು ಕಾನ್ಸೆಪ್ಟ್ ನಿಮ್ಮ ತಲೆಯಲ್ಲಿದ್ದರೆ 5 ಅಂಕ ಸುಲಭವಾಗಿ 5 ಅಂಕ ನೀವು ಗಳಿಸ್ಬೋದು ಅಂತ ಹೇಳ್ತಾ, ಮತ್ತೊಮ್ಮೆ ಮುಗಿದೊಮ್ಮೆ ಆಲ್ ದ ಬೆಸ್ಟ್ ಹೇಳ್ತಾ, ನಿಮ್ಮ ಪರೀಕ್ಷೆ ಸುಭದ್ರವಾಗಿ ಎಲ್ಲ ವಿದ್ಯಾರ್ಥಿಗಳು ಪಾಸ್ ಆಗ್ರಿ ಅಂತ ಹೇಳ್ತಾ, ಮತ್ತೊಮ್ಮೆ ಮುಗಿದೊಮ್ಮೆ ಗದ್ದಪ್ಪ ಇಷ್ಟು ಸರ್ ಎಂಬ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗುವ ಮುಖಾಂತರ ಪ್ರೋತ್ಸಾಹಿಸಬೇಕಂತ ಕೇಳ್ಕೊಳ್ತಾ ಈ ತರಗತಿಯನ್ನು ಇಲ್ಲಿಗೆ ಮುಗಿಸ್ತೇನೆ. ನಮಸ್ಕಾರ.